ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಐ ಟಿ ಕನ್ನಡಿಗ ಬ್ಲಾಗ್ಸ್. ನೋಡ್ತಾ ಇದ್ರಲ್ಲ, ನಾನು ಇವತ್ತಿದ್ದೀನಿ ಅರಸೀಕೆರೆಯಲ್ಲಿರುವಂತಹ ಚಿಕ್ಕ ತಿರುಪತಿಲಿ. ಸೊ ಇವತ್ತು ಈ ಚಿಕ್ಕ ತಿರುಪತಿನ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಅರಸೀಕೆರೆಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ನಮಗೆ ಆಟೋ ಫೆಸಿಲಿಟಿನೂ ಕೂಡ ಇರುತ್ತೆ ಇಲ್ಲಿಗೆ ಬರೋದಕ್ಕೆ. ಸೊ ಈ ದೇವಸ್ಥಾನದ ದರ್ಶನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಬೆಟ್ಟ ಹತ್ಬೇಕಾಗುತ್ತೆ. ಸೊ ಅದಕ್ಕೆ ಮಾಲೇಕಲ್ ತಿರುಪತಿ ಅಂತ ಕರೀತಾರೆ. ಸೊ ಆ ಬೆಟ್ಟಕ್ಕೆ, ಸೊ ಆ ಬೆಟ್ಟನೂ ಕೂಡ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಫಸ್ಟು ಈ ಟೆಂಪಲ್ನ ಪೂರ್ತಿಯಾಗಿ ತಿರ್ಕೊಂಡು ಆಮೇಲೆ ಅಲ್ಲಿ ಬೆಟ್ಟಕ್ಕೆ ಹೋಗೋಣಂತೆ. ಸೊ ಬನ್ನಿ. ಸೊ ಗೈಸ್, ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಆ ಬೆಟ್ಟಕ್ಕೆ ಹೋಗೋಣಂತೆ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಎಂಟ್ರಿ ಆಗ್ತಿದ್ದಾಗಲೇ ನಮ್ಮ ತಿರುಪತಿ ಅಂದರೆ ದೊಡ್ಡ ತಿರುಪತಿ ಇದ್ದಾರೆ, ಅಷ್ಟು ರಶ್ ಇರಲ್ಲ ಇಲ್ಲಿ. ಅಂದರೆ ಇಲ್ಲಿ ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಗೈಸ್, ಈ ದೇವಸ್ಥಾನದಲ್ಲೂ ಕೂಡ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ರು ಫಸ್ಟಿಗೆ. ಸೊ ಹಂಗಾಗಿ ದೂರದೇನೇನೋ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ರಿ, ಕಾಣಿಸಿದ್ರೆ ನೋಡ್ಕೊಳ್ಳಿ. ಸೊ ಕಾಣಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ದೇವರ ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ ಅಂತ ಎಲ್ಲಿ ಬೇಕಾದ್ರೂ ಹಾಕಿರ್ತಾರೆ. ಸೊ ಗೈಸ್, ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಪ್ರದಕ್ಷಿಣೆ ಹಾಕೋಣಂತ ಬರೋ ಟೈಮಲ್ಲಿ ಇಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿ ಒಂದು ಸಣ್ಣದಾಗಿ ಮಂಟಪ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಜೋಡಿ ಹೊಸದಾಗಿ ಮದುವೆ ಆಗ್ತಾ ಇದ್ರು. ಅಂದರೆ ದೇವರ ಎದುರುಗಡೆನೆ ಬಂದು ಮದುವೆ ಆಗ್ತಾ ಇದ್ರು. ಅಂದರೆ ಇಬ್ಬರೇ ಮದುವೆ ಆಗ್ತಿರ್ಲಿಲ್ಲ, ಅಂದರೆ ಅವರು ಫ್ಯಾಮಿಲೀಸ್ ಕೂಡ ಇದ್ರು. ಅಂದರೆ ಹೋಮಕುಂಡದ ಹತ್ರ ಮಾತ್ರ ಇಬ್ರು ಇದ್ರು. ಸೊ ನೋಡಿದ್ರೆ ಇದನ್ನು ನೋಡ್ಕೊಂಡು ನಾನು ನೆಕ್ಸ್ಟ್ ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ಈ ಚಿಕ್ಕ ತಿರುಪತಿಗೆ ಸೇರಿದಂತಹ ಮೂರ್ತಿಗಳು ಕೂಡ ಇಲ್ಲಿ ಇದಾವೆ. ಅಂದರೆ ಇದು ಜಾತ್ರೆ ಟೈಮಿಗೆ ಮಾತ್ರ ಯೂಸ್ ಮಾಡೋದು, ಹಬ್ಬ ಹುಣ್ಣಿಮೆ ಟೈಮಿಗೆ. ಸೊ ಅವನ್ನು ಕೂಡ ಕ್ಲೀನಾಗಿ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಈ ದೇವಸ್ಥಾನದ ಪೂರ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತೇಳಿ ಬರ್ತಾ ಇದ್ದೆ. ಸೊ ಗೈಸ್, ನೀವು ಕೂಡ ಈ ಟೆಂಪಲಿಗೆ ಬರಬೇಕು ಅಂದರೆ ಅರಸೀಕೆರೆಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಆಟೋದಲ್ಲೂ ಬಂದರೂ ಆರಾಮಾಗಿ ಬಂದುಬಿಡ್ಬೋದು ಈ ಟೆಂಪಲಿಗೆ. ಸೊ ಬಸ್ ಫೆಸಿಲಿಟಿ ಅಂತೂ ಇರಲ್ಲ. ವೆಹಿಕಲ್ ಇದ್ರೆ ಬೈಕು ಕಾರ್ಗಳಿದ್ರೆ ಆರಾಮಾಗಿ ಬಂದುಬಿಡಬಹುದು ಈ ಚಿಕ್ಕ ತಿರುಪತಿಗೆ. ಅಂದರೆ ಬೆಟ್ಟಕ್ಕಾದರೆ ನಡ್ಕೊಂಡೇ ಹೋಗಬೇಕು, ಅಲ್ಲಿಗೆ ಯಾವುದೇ ಥರದ ವೆಹಿಕಲ್ಗಳು ಹೋಗಲ್ಲ. ಸೊ ಗೈಸ್, ನಾನು ಇವಾಗ ಈ ಚಿಕ್ಕ ತಿರುಪತಿ ದೇವರ ದರ್ಶನ ಮಾಡ್ಕೊಂಡು ಈಗ ಹೋಗಬೇಕು ಬೆಟ್ಟ ಹತ್ತೋದಿಕ್ಕೆ. ಸೊ ಆ ಬೆಟ್ಟಕ್ಕೆ ಹೋಗೋ ದಾರಿಲಿ ವೆಂಕಟಾಪುರಿ ಅಂತ ಹೇಳಿ ಒಂದು ಕಲ್ಯಾಣಿ ಇದೆ. ಸೊ ಆ ಕಲ್ಯಾಣಿನ ಪೂರ್ತಿಯಾಗಿ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ನಿಮಗೆ ಇದನ್ನು ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ನೋಡ್ತಾ ಇದ್ರೆ ನಾನು ಇವಾಗ ಒಳಗಡೆ ಎಂಟ್ರಿ ಆದೆ. ಸೊ ಇಲ್ಲಿ ಎಂಟ್ರಿ ಆಗ್ತಿದ್ದಂತಲೇ ಇಲ್ಲಿ ಹಳ್ಳಿ ಮರ ಇದೆ. ಸೊ ಈ ಹಳ್ಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ಥಾಪಿಸಿದ್ದಾರೆ. ಸೊ ಅದನ್ನು ಕ್ಲೀನಾಗಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಸೊ ಬರ್ತಿದ್ದಾಗಲೇ ಫಸ್ಟ್ ನಮ್ಗೆ ಕಾಣಿಸಿದೆ ನಮ್ಮ ಬಾಸು. ಸೊ ನಮ್ಮ ಬಾಸಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಪೂರ್ತಿ ಹಳ್ಳಿ ಕಟ್ಟೆ ಸುತ್ಕೊಂಡು ಆಮೇಲೆ ಈ ವೆಂಕಟಾಪುರಿ ಅನ್ನೋ ಈ ಕಲ್ಯಾಣಿನ ಸುತ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬರ್ತಾ ಇದ್ರಿಂದ ನೋಡ್ತಿದ್ರಲ್ಲ ಗೈಸ್, ಸೊ ಇದು ಬಂದ್ಬಿಟ್ಟು ವಾಸುಕಿ. ಸೊ ಗೈಸ್, ನಾನು ಈ ಅರಳಿ ಕಟ್ಟೆ ಅಂದರೆ ಈ ಅರಳಿ ಮರನ ಪೂರ್ತಿ ಒಂದು ಪ್ರದಕ್ಷಿಣೆ ಹಾಕಾಯ್ತು. ಸೊ ಇವಾಗ
ವೆಂಕಟಾಪುರಿ ಅನ್ನೋ ಕಲ್ಯಾಣಿ ಹತ್ರ ಹೋಗೋಣಂತೆ. ಸೊ ಬನ್ನಿ ಆ ಕಲ್ಯಾಣಿ ಹತ್ರ ಹೋಗೋಣ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಈ ಕಲ್ಯಾಣನ ಪೂರ್ತಿ ಪ್ರದಕ್ಷಿಣೆ ಹಾಕೊಂಡು ಹೋಗೋಣ ಅಂತ ಬಂದೆ. ಸೊ ಬರ್ತಿರೋ ಟೈಮಲ್ಲಿ ಈ ಕಲ್ಯಾಣಿ ಒಳಗೆ ಒಂದು ಹಾವು ಕಾಣಿಸ್ತು. ನೋಡ್ತಾ ಇದ್ರಲ್ಲ ಗೈಸ್, ನೋಡಿ ಇಲ್ಲಿ ಈ ಹಾವು ಬಂದ್ಬಿಟ್ಟು ನೀರಾವು ಬಂದ್ಬಿಟ್ಟು ಇದನ್ನ ಪಕ್ಕದವರು ಇಲ್ಲಿ ಯಾರೋ ಲೇಡೀಸ್ ಅವ್ರು ಬಂದಿದ್ರು, ಇದನ್ನ ನೋಡ್ಬಿಟ್ಟು ಹೆದರ್ತಾ ಇದ್ರು. ಸೊ ಇದು ನೀರಾವು ಏನು ಮಾಡಲ್ಲ ಅಂತ ಹೇಳಿದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಆ ಪಕ್ಕ ಹಿಂದೆ ಕಾಣ್ತಾ ಇದ್ದಲ್ಲ ಆ ಬೆಟ್ಟ ನಾನು ಹತ್ಕೊಂಡು ಹೋಗ್ಬೇಕು. ಸೊ ನಾನು ಮುಂದಡೆ ಕಾಣ್ತಾ ಇರಲ್ಲ, ಇವರೇ ನನ್ನ ಜೊತೆಗೆ ಬಂದಿದ್ದು ಆ ಬೆಟ್ಟಕ್ಕೆ. ಸೊ ನಿಮಗೆ ತೋರಿಸ್ತೀನಿ, ಅಂದ್ರೆ ಆ ಬೆಟ್ಟದಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ವೆಂಕಟಾಪುರಿ ವಿಶ್ವಲೋಕ ವೈಭವ ಅಂತ. ಸೊ ಇದ್ರ ಒಳಗಡೆ ಹೋಗಿ ಗುಹೆ ಒಳಗಡೆ ಹೋಗ್ಬೇಕು, ಅಂದ್ರೆ ಇವಾಗ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ ನಾವು ಹೊರಗಡೆಯಿಂದ ನೋಡ್ಕೊಂಡು ಹೋಗ್ಬೇಕಷ್ಟೆ. ಸೊ ಗೈಸ್, ನಾವು ಈ ಪ್ಲೇಸ್ ಅಂದರೆ ಈ ಜಾಗಕ್ಕೆ ಬರಬೇಕಂದ್ರೆ ಈ ಕಲ್ಯಾಣಿಯಲ್ಲಿ ನೀರು ಕಡಿಮೆ ಆದಾಗ ಮಾತ್ರ ಬರೋಕ್ಕಾಗೋದು. ಅಂದರೆ ಮಳೆಗಾಲದಲ್ಲಿ ಈ ಕಲ್ಯಾಣಿ ಫುಲ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಈ ಪ್ಲೇಸ್ನ ಅಂದರೆ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಗೀಟೋ ಏನು ತೆಗೆಯೋದಕ್ಕೆ ಆಗಲ್ಲ. ಸೊ ಇಲ್ಲಿಂದ ಅಷ್ಟು ನಾವು ಹೋಗಿದ್ದೆ ಲಕ್ಷ್ಮೀ ದೇವಿ, ತಿರುಪತಿ, ತಿಮ್ಮಪ್ಪ ಹಾಗೂ ಮತ್ತು ಅಲುಮೇಲು ಅವರು ಇರೋದನ್ನು ತೋರಿಸ್ತೀನಿ, ಬನ್ನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಈ ವೆಂಕಟಾಪುರಿ ಅನ್ನೋ ಕಲ್ಯಾಣ ಹತ್ರ ಇರುವಂತಹ ಈ ದೇವರುಗಳನ್ನ ಎಲ್ಲ ಪೂರ್ತಿ ಪ್ರದಕ್ಷಿಣೆ ಹಾಕ್ಕೊಂಡು ನೋಡ್ಕೊಂಡು, ಸೊ ನಾನು ಇವಾಗ ಹೋಗಬೇಕು ಮಾಲೇಕಲ್ ಬೆಟ್ಟಕ್ಕೆ. ಸೊ ಗೈಸ್ ನೋಡ್ತಿದ್ರಲ್ಲ, ಈ ಅರಸೀಕೆರೆಗೆ ಬಂದ ತಕ್ಷಣ ನೀವು ಫಸ್ಟು ಚಿಕ್ಕ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಆಮೇಲೆ ಈ ವೆಂಕಟಾಪುರಿ ಅನ್ನೋ ಕಲ್ಯಾಣಿ ನೋಡ್ಕೊಂಡು ಆಮೇಲೆ ಮಾಲೇಕಲ್ ಬೆಟ್ಟಕ್ಕೆ ಹೋಗಬೇಕು. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಮಾಲೇಕಲ್ ಬೆಟ್ಟಕ್ಕೆ. ಸೊ ನೋಡ್ತಾ ಇದ್ರಲ್ಲ, ನನ್ನಿಂದ ಕಾಣ್ತಿದೆಯಲ್ಲ ಅದೇ ಮಾಲೇಕಲ್ ಬೆಟ್ಟ. ಸೊ ಏನಂದರೆ ಅದು 1300ರಿಂದ 400 ಮೆಟ್ಟಲುಗಳಿದಾವಂತೆ. ಸೊ ಅಂದರೆ ಇದು ಸ್ವಲ್ಪ ಬೆಳಗಿನ ಜಾವ ಒಂದು 4ರಿಂದ 5 ಗಂಟೆಗೆ ಬಂದರೆ ಬೇಗ ಹತ್ತಬಹುದು. ಅಂದರೆ ಮಧ್ಯಾಹ್ನ 1 ಗಂಟೆ 10 ಗಂಟೆ 11 ಗಂಟೆ ಮೇಲೆ ಬಂದರೆ ಯಾವುದೇ ಕಾರಣಕ್ಕೂ ಹತ್ತಕ್ಕಾಗಲ್ಲ, ಅಂದರೆ ಬಿಸಿಲಿರುತ್ತೆ. ಸೊ ನಿಮಗೆ ಆ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಕೂಡ ನಿಮಗೆ ಪೂರ್ತಿಯಾಗಿ ತೋರಿಸ್ಬಿಟ್ಟು ಆಮೇಲೆ ಆ ಬೆಟ್ಟಕ್ಕೆ ಹೋಗೋಣ ಅಂತ ಬನ್ನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಇಲ್ಲಿದೆ 3 ದಾರಿ. ಅಂದರೆ ಈ ಬೆಟ್ಟಕ್ಕೆ ಹೋಗೋದಕ್ಕೆ ಯಾವ ದಾರಿ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಸ್ವಲ್ಪ ಗೊತ್ತಿರೋರಿಗೆ ಕೇಳ್ಕೊಂಡಿದ್ರೆ ಆಗುತ್ತೆ. ಅಂದರೆ ಸುಮ್ಕೆ ಯಾವ್ದಾವ್ದೋ ದಾರಿಲಿ ಹೋದರೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ 3-4 ಥರ ದಾರಿ ಇದ್ವು. ಅಂದರೆ ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಎದುರುಗಡೆನೆ ಬೆಟ್ಟ ಇರೋದು. ಸೊ ಫಸ್ಟು ಈ ದೇವಸ್ಥಾನದಲ್ಲಿ ಒಂದು ಹೆಣ್ಣು ದೇವರಿದೆ ಅಂತೆ. ಸೊ ಆ ದೇವರ ಹೆಸರು ನನಗೆ ಅದಂತೂ ಏನು ಗೊತ್ತಿಲ್ಲ. ಆ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಆ ಬೆಟ್ಟ ಹತ್ತಕ್ಕೆ ಹೋಗ್ಬೇಕಂತೆ. ಸೊ ಫಸ್ಟು ಆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ಇಲ್ಲಿರುವಂಥ ದೇವರ ಹೆಸರು ಬಂದ್ಬಿಟ್ಟು ಗುಂಡಮ್ಮ ದೇವಿ ಅಂತ.
ಸೊ ಇಲ್ಲಿ ಬಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು ಇದಾರಲ್ಲ, ಸೊ ಅವರು ಇಲ್ಲೇ ಇರೋರು. ಸೊ ಅವರು ಪ್ರತಿನಿತ್ಯ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾರಂತೆ. ಸೊ ನೋಡ್ತಿದ್ರಲ್ಲ ಗಾಯ್ಸ್, ಇದು ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಸಿಗುವಂಥ ದೇವಸ್ಥಾನ. ಸೊ ಅದ್ರಗಿಂತ ಮುಂಚೆ ನೀವು ಅಂದರೆ ಬೆಟ್ಟಕ್ಕೆ ಹೋಗೋದು ನೋಡ್ತಿದ್ರಲ್ಲ ಗಾಯ್ಸ್, ಇವರು ಬೆಟ್ಟನೇ ಹೇಳ್ಕೊಂಡು ಬರ್ತಾ ಇದ್ರು. ಸೊ ಅಲ್ಲಿ ಮುಂದೆ ಹೋಗ್ತಿದಾರಲ್ಲ, ಅವರು ಮತ್ತೆ ನಾನು ಇಬ್ಬರೇ ಹೋಗಿದ್ದು ಬೆಟ್ಟಕ್ಕೆ. ಸೊ ಆ ಗುಂಡಮ್ಮ ದೇವಿ ದರ್ಶನ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನಾವು ಹೋಗಬೇಕು. ಸೊ ಈ ಬೆಟ್ಟಕ್ಕೆ ಅಂದರೆ ಹೋಗೋ ಟೈಮಲ್ಲಿ ನಿಮಗೆ ಫಸ್ಟಿಗೆ ಎಂಟ್ರೆನ್ಸಲ್ಲಿ ನಿಮಗೆ ಹನುಮಾನ್ ದೇವರ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗಬೇಕು. ಸೊ ನೋಡ್ತಿದ್ರಲ್ಲ ಗಾಯ್ಸ್, ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಅಂದರೆ ಒಬ್ಬರು ಪೂಜಾರಿ ಇದ್ದಾರೆ. ಸೊ ಅಲ್ಲಿ ಒಂದು ಸಣ್ಣದಾಗಿ ಒಂದು ಹೆಬ್ಬಾಗ್ಲಿದೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿ ಇವಾಗ ಬಂದಿದ್ದೀನಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ನಾನು ಇವಾಗ ಎಂಟ್ರಿ ಆಗಿದ್ದೀನಿ ಮಾಲೇಕಾಲ್ ಬೆಟ್ಟಕ್ಕೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಈ ಬೆಟ್ಟ ಬಂದ್ಬಿಟ್ಟು 1300 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು ಈ ಮಾಲೇಕಾಲ್ ಬೆಟ್ಟಕ್ಕೆ. ಸೊ ಬನ್ನಿ, ಈ ಮಾಲೇಕಾಲ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇನ್ನು ಏನೇನಾಗುತ್ತೆ ನೋಡೋಣ. ಸೊ ಅದನ್ನೆಲ್ಲ ಪೂರ್ತಿಯಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ. ಸೊ ಗೈಸ್, ಯಾವುದೇ ಕಾರಣಕ್ಕೂ ಈ ಬಿಸಿಲೊತ್ತಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಸೊ ನೋಡ್ತಿದ್ರೆ ನಾನಂತೂ ಫುಲ್ ಬೆವ್ತ್ ಹೋಗ್ಬಿಟ್ಟಿದ್ದೀನಿ. ಯಾಕೆಂದರೆ ಈ ಬೆಟ್ಟಕ್ಕೆ ಯಾವುದೇ ಥರದ ಮೇಲ್ಛಾವಣಿಗಳು ಏನೂ ಇಲ್ಲ. ಸೊ ನೆರಳು ಅಂದರೆ ನಮಗೆ ಅಕ್ಕಪಕ್ಕದ ಗಿಡಗಳ ಹತ್ರ ಮಾತ್ರ ನೆರಳು ಸಿಗೋದು. ಸೊ ಹೋಗ್ತಿರ್ಬೇಕಾದ್ರೆ ಇದು ನಾಗರಕಲ್ಲು ಸಿಗುತ್ತೆ. ನೋಡ್ತಿದ್ರಲ್ಲ, ಈ ನಾಗರಕಲ್ಲಿಂದ 1000 ಮೆಟ್ಟಲುಗಳನ್ನು ಹತ್ಕೊಂಡು ಹೋಗಬೇಕು. ಅಂದರೆ ನೋಡ್ತಿರಲ್ಲ ಗೈಸ್, ಯಾವುದೇ ಥರದ ನೆರಳುಗಳು ಸಿಗೋದಿಲ್ಲ ನಮಗೆ ಇಲ್ಲಿ ಹೋಗ್ಬೇಕಾರೆ. ಸೊ ಗೈಸ್, ನೀವು ಸಾಕು ಮಿನಿಮಮ್ ಒಂದು 500ರಿಂದ 600 ಮೆಟ್ಟಿಲುಗಳನ್ನು ಹತ್ಕೊಂಡು ಬಂದರೆ ಈ ಬೆಟ್ಟದಿಂದ ಇಡೀ ನಮ್ಮ ಅರಸೀಕೆರೆನೇ ನೋಡಬಹುದು. ಸೊ ಅದನ್ನು ನಿಮಗೆ ಪೂರ್ತಿಯಾಗಿ ನಮ್ಮ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋಲ್ಲ, ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಸೊ ಗೈಸ್ ನೋಡ್ತಾ ಇದ್ದೀರ, ನಾನು ಇವಾಗಿದ್ದೀನಿ 750 ಮೆಟ್ಟಿಲುಗಳನ್ನು ಕಂಪ್ಲೀಟ್ ಮಾಡ್ಕೊಂಡು ಹತ್ತಿ ಬಂದಾಗ ಈ ಮಂಟಪ ಸಿಗುತ್ತೆ. ಅಂದರೆ ಕೂತು ರೆಸ್ಟ್ ತೊಗೊಂಡೋಗೋದಿಗೆ ಅಂತ ಹೇಳಿ ಈ ಮಂಟಪಗಳನ್ನು ಮಾಡಿದೆ. ಅಂದರೆ ಈ ಬೆಟ್ಟಕ್ಕೆ ಹೋಗುವಾಗ ಈ ಥರದ 2 ಮಂಟಪಗಳು ಮಾತ್ರ ಸಿಗೋದು. ಅಂದರೆ ರೆಸ್ಟ್ ತೊಗೊಂಡು ಹೋಗ್ಲಿ ಅಂತ. ನಡ್ಕೊಂಡು ಹೋಗೋದಕ್ಕೆ ಯಾವುದೇ ಥರದ ಮೇಲ್ಚಾವಣಿಗಳಿಲ್ಲ, ನೋಡ್ತಿರಲ್ಲ, ಬಿಸಿಲಲ್ಲೇ ನಡ್ಕೊಂಡು ಹೋಗ್ಬೇಕು. ನೋಡ್ತಾ ಇದ್ದಾರಲ್ಲ, ನಾನು ಆಲ್ರೆಡಿ ಬೆಟ್ಟದ ಮೇಲೆ ಇದ್ದೇನೆ. ಸೊ ಇಲ್ಲಿ ನಾನು ನಡ್ಕೊಂಡ್ ಬಂದಿರೋದು ಒಬ್ಬನೇ, ಹಂಗಾಗಿ ಸ್ವಲ್ಪ ಭಯ ಆಗ್ತಾ ಇದೆ. ಅಂದ್ರೆ ಇಲ್ಲಿ 12 ಗಂಟೆ ಬೇರೆ ಆಗಿಬಿಟ್ಟಿದೆ. ಯಾವ್ಯಾವ ಪ್ರಾಣಿಗಳು ಬಂದ್ರು ಏನು ಗೊತ್ತೇ ಆಗಲ್ಲ ಅನ್ಕೊಂಬಿಡಿ. ಸೊ ನೋಡ್ತಿರಲ್ಲ, ಇನ್ನೊಂದು ಮಂಟಪ ಇದೆ. ಸೊ ಇವೆರಡೇ ಮಂಟಪಗಳು ನಮಗೆ ಸಿಗೋದು. ಅಂದ್ರೆ ಇಲ್ಲಿ ರೆಸ್ಟಿಗೆ ಅಂತ ಹೇಳಿ ಯಾವುದೇ ತರ ಮಂಟಪಗಳು ಸಿಗೋಲ್ಲ. ನೋಡಿ, ಇಂಥವೆರಡೇ ಮಂಟಪಗಳು ನಮಗೆ ಕುತ್ಕೊಂಡು ರೆಸ್ಟಿಗೆ ಅಂತೇಳಿ ಸಿಗುತ್ತೆ ಅಷ್ಟೇ, ಬಿಟ್ರೆ ಇನ್ನೆಲ್ಲೂ ಸಿಗೋದಿಲ್ಲ. ಸೊ ಬನ್ನಿ, ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ರೆಸ್ಟ್ ತೊಗೊಂಡು ಹೋಗೋಣ ಅಂತೇಳಿ ಬಂದೆ. ಸೊ ಬಟ್ ಇಲ್ಲಿ ಕೂರೋದಕ್ಕೂ ಭಯ ಆಗ್ತಾ ಇದೆ, ಯಾವ ಪ್ರಾಣಿಗಳು ಎಲ್ಲಿ ಬಂದು ಏನು ಮಾಡಿಬಿಡ್ತಾವಂತ. ಯಾಕಂದರೆ ಇಲ್ಲಿ ಅಷ್ಟೊತ್ತಿಗೆ ಯಾವನು ಕೂಡ ಬರೋದಿಲ್ಲ. ಇಲ್ಲಿ ನೋಡ್ತಿದ್ರಲ್ಲ, ಯಾರು ಕೂಡ ಇಲ್ಲ. ಆದರೂ ನಾನು ಇಲ್ಲಿ ಬಂಡು ಬಿದ್ದು ಈ ಮಂಟಪದ ಹತ್ರ ಕುತ್ಕೊಂಡು ಇವಾಗ ದರ್ಶನಕ್ಕಂತ ಹೋಗ್ತಾ ಇದ್ದೀನಿ. ಅಂದರೆ ನನ್ನ ಜೊತೆ ಇನ್ನೊಬ್ರು ಯಾರೋ ಬಂದಿದ್ರು, ಅಂದರೆ ನನ್ನ ಜೊತೆ ಬಂದಿಲ್ಲ, ಅವರು ಸಪ್ರೇಟಾಗಿ ಬಂದಿದ್ರು. ಅವರು ಮುಂಚೆನೇ ಬೆಟ್ಟ ಹತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಗೈಸ್ ನೋಡಿದ್ರಲ್ಲ, ದೇವಸ್ಥಾನದ ಎಂಟ್ರೆನ್ಸಿಗೆ ಬರ್ತಿದ್ದಾಗಲೇ ಒಂದು ಆಂಜನೇಯ ಸ್ವಾಮಿದು ಒಂದು ಇದನ್ನು ಕೆತ್ತಿದ್ದಾರೆ. ಸೊ ಅಲ್ಲಿಗೆ ನಮ್ಮ 1000 ಮೆಟ್ಟಿಲುಗಳು ಕಂಪ್ಲೀಟ್ ಆದಂಗೆ. ಸೊ ಇಲ್ಲಿಂದ ನಾವಿನ್ನು 300 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು. ಅಂದ್ರೆ ಮಾಲೇಕಲ್ ತಿರುಪತಿ ತಿಮ್ಮಪ್ಪನ ದೇವರ ದರ್ಶನ ಮಾಡೋಕೆ ಇನ್ನು ನಾವು 300 ಸ್ಟೆಪ್ಸ್ ಅನ್ನು ಹತ್ಕೊಂಡು ಹೋಗ್ಬೇಕು. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಎಷ್ಟೊಂದು ರಫ್ ಇದೆ. ಅಂದ್ರೆ ಇಲ್ಲಿ ಬಂಡೆಗಳನ್ನ ಕಡಿದು ಮಾಡಿರೋದು ಇಲ್ಲಿ ಮೆಟ್ಟಿಲುಗಳನ್ನ. ಅಂದ್ರೆ ಯಾವ್ದೇ ತರದ ಕೈಗಳಿಂದ ಅಂದ್ರೆ ಸಿಮೆಂಟ್ ಆ ತರದ ಏನು ಇಂದ್ರಿಂದ ಬಳಸಿ ಮಾಡಿಲ್ಲ. ಸೊ ಇದನ್ನ ಬಂಡೆಗಳನ್ನ ಕಡ್ದು ಮಾಡಿರೋದು ಸ್ಟೆಪ್ಸ್ಗಳನ್ನ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಈ ನಾಮ ಬಂದ್ಬಿಟ್ಟು ನಮ್ಮ ತಿರುಪತಿ ಅಂದ್ರೆ ಅರಸೀಕೆರೆಯಲ್ಲೇ ನಿಂತ್ಕೊಂಡು ನೋಡಿದ್ರೆ ಆ ನಾಮ ಸಣ್ಣದಾಗಿ ಕಾಣುತ್ತೆ. ಸೊ ನೋಡ್ತಾ ಇದ್ರಲ್ಲ, ಪೂರ್ತಿಯಾಗಿ ನಿಮಗೆ ತೋರಿಸ್ತೀನಿ ಮೇಲಿಂದ. ಇನ್ನು ಹೇಗಿದೆ ಅಂತ ಬಂದು ತೋರಿಸ್ತೀನಿ ವ್ಯೂ. ಬನ್ನಿ, ಸೊ ಹೋಗೋಣ ಮುಂದೆ.
ಸೊ ಗೈಸ್ ನೋಡಿದ್ರಲ್ಲ, ಈ ಕುಂಕುಮ ಬಂದ್ಬಿಟ್ಟು ನಮಗೆ ಅರಸೀಕೆರೆ ರೈಲ್ವೆ ಸ್ಟೇಷನ್ ಇಂದ ಎಲ್ಲೇ ನೋಡೋದು, ಎಲ್ಲಿಂದ ನೋಡಿದ್ರು ಕೂಡ ಸಣ್ಣದಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಹತ್ರ ಬಂದಾಗ ನೋಡಿದಾಗ ಗೊತ್ತಾಗಿದ್ದು ಅದು ಎಷ್ಟು ದೊಡ್ಡದಾಗಿ ಬಂದಂದ್ರೆ ಇಲ್ಲಿ ಕೂಡ ದೊಡ್ಡ ದೊಡ್ಡ ಅಮರ ಪ್ರೇಮಿಗಳು ಕೂಡ ಬಂದ್ಬಿಟ್ಟಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ SVP ಅಂತ ಯಾರೋ ಗೊತ್ತಿಲ್ಲ, ಅವರು ಕೂಡ ಬಂದಿಲ್ಲಿ ಅವರವರ ಇದನ್ನ ಕೆತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫೈನಲಿ ದೇವಸ್ಥಾನದ ಹತ್ರ ಎಂಟ್ರಿ ಆಗಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಇನ್ನು 10 ಮೆಟ್ಲುಗಳನ್ನು ಹತ್ತಿದ್ರೆ ನಾನು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀನಿ. ಸೊ ನೋಡ್ತಾ ಇದ್ರಲ್ಲ, ದೇವಸ್ಥಾನ ನಾನು ದೊಡ್ಡದಾಗಿ ಏನೇನೋ ಇದೆ ಅನ್ಕೊಂಡಿದ್ದೆ. ಸೊ ನೋಡ್ತಿದ್ರಲ್ಲ ಗೈಸ್, ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಅಂದ್ರೆ ಏನು ಆಗಿಲ್ಲ. ಅಂದ್ರೆ ಇಲ್ಲಿ ಬೆಟ್ಟದಲ್ಲಿ ಹತ್ಕೊಂಡ್ಬಂದು ಇಂಪ್ರೂವ್ಮೆಂಟ್ ಮಾಡೋದು ಬಾರಿ ಸ್ವಲ್ಪ ಕಷ್ಟನೇ ಇದೆ, ಹಾಗಾಗಿ ಸ್ವಲ್ಪ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ಕೊಂತೀನಿ. ಸೊ ದೇವಸ್ಥಾನದ ಒಳಗಡೆನೆ ಬರ್ತಿದ್ದಾಗಲೇ ಯಾವುದೇ ತರದ ಕ್ಲೀನ್ಗಳು ಏನು ಇರ್ಲಿಲ್ಲ. ಅಂದ್ರೆ ಇಲ್ಲಿ ಬಂದು ಪೂಜೆ ಮಾಡುವಂತಹ ಪೂಜಾರಿಗಳು ಕೂಡ ಏನು ಕ್ಲೀನ್ ಮಾಡಿಲ್ಲ, ಅಂದ್ರೆ ಏನು ಕೂಡ ಮೇಂಟೆನೆನ್ಸ್ ಕೂಡ ಇಲ್ಲ ಇಲ್ಲಿ. ಅಂದ್ರೆ ದೇವರಿದೆ ಅನ್ನೋದೊಂದು ಮಾತ್ರ ಇದೆ ಅಷ್ಟೇ, ಗೊತ್ತಿರೋರು ಮಾತ್ರ ಬರ್ತಾರೆ. ಅಂದ್ರೆ ಗೊತ್ತಿಲ್ದಿರೋರಿಗೆಲ್ಲ ಇದು ಯಾವ್ದೇ ತರದ ಏನು ಗೊತ್ತೇ ಆಗಲ್ಲ ಅನ್ಕೊಂಬಿಡಿ ದೇವಸ್ಥಾನಕ್ಕೆ ಬರೋದಕ್ಕೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ತಿಮ್ಮಪ್ಪನ ವಿಗ್ರಹ ಮತ್ತೆ ಇನ್ನೊಂದು ಲಕ್ಷ್ಮೀ ದೇವಿ ವಿಗ್ರಹ ಇದೆ. ಎರಡೇ ಎರಡು ಶಿಲೆಗಳು ಇರೋದಿಲ್ಲಿ. ಆ ಶಿಲೆನ ಅಂದ್ರೆ ಈ ದೇವಸ್ಥಾನದ ಪೂರ್ತಿ ಒಂದು ಪ್ರದಕ್ಷಿಣೆ ಹಾಕೊಂಡು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋದೆ. ಆದ್ರೆ ಯಾವ್ದೇ ಕಾರಣಕ್ಕೂ ದೇವ್ರ ದರ್ಶನ ಮಾಡ್ಕೊಂಡ್ ಬರಕ್ ಆಗ್ಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ ಬನ್ನಿ. ಸೊ ಗಾಯ್ಸ್ ನೋಡ್ತಾ ಇದ್ರಲ್ಲ, ನಾನು ಈ ಬೆಟ್ಟದ ಮೇಲೆ ಇದ್ದೀನಿ. ಅಂದ್ರೆ ಇಲ್ಲಿ ಯಾವುದೇ ತರದ ಮೇಂಟೆನೆನ್ಸ್ ಗಳು ಇರ್ಲಿಲ್ಲ. ಅಂದ್ರೆ ಒಳ್ಳೆ ಪಾಳು ಬಿದ್ದ ಆಗಿದೆ ದೇವಸ್ಥಾನಗಳೆಲ್ಲ ಕೂಡ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಹೇಗಿದೆ ಅಂದ್ರೆ ದೇವಸ್ಥಾನ ಅಂದ್ರೆ ಮೇಂಟೆನೆನ್ಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗಬಹುದು ಇತ್ತು. ಆದ್ರೆ ನೋಡ್ತಿದ್ರಲ್ಲ ಗಾಯ್ಸ್, ಇಲ್ಲಿ ಯಾವುದೇ ತರದ ಕ್ಲೀನ್ಗಳು ಇರ್ಲಿಲ್ಲ. ಸೊ ನೋಡೋದಕ್ಕೆ ಒಂದ್ ಸ್ವಲ್ಪ ಬೇಜಾರಾಯ್ತು. ಅಂದ್ರೆ ವ್ಯೂ ಪಾಯಿಂಟ್ ಮಸ್ತ್ ವ್ಯೂ ಪಾಯಿಂಟ್ ಇದು. ಅಂದ್ರೆ ಇಲ್ಲಿ ಜನಗಳು ಬಂದು ವೀಕ್ಷಣೆ ಮಾಡುವಂತ ಪ್ಲೇಸ್ ಒಳ್ಳೆ ಪ್ಲೇಸ್, ಬಟ್ ಆದ್ರೆ ಏನು ಮಾಡಂಗಿಲ್ಲ. ಸೊ ನೋಡ್ತಿದ್ರಲ್ಲ ಗಾಯ್ಸ್, ನನ್ನ ಹಿಂದೆ ಕಾಣ್ತಿದ್ದಲ್ಲ ಆ ಬೆಟ್ಟ ಇಳಿದ್ರೆ ನಾವು ಅರಸೀಕೆರೆಗೆ ಹೋಗ್ತೀವಿ. ನಾವು ಇದೀಗ ಮಾಲೇಕಲ್ ಬೆಟ್ಟದ ಮೇಲೆ ಇದೀವಿ. ಸೊ ಬನ್ನಿ ಇವಾಗ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬರ ಅಂತ. ಯಾಕೆ ಆಗ್ಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ನೋಡ್ತಿದ್ರಲ್ಲ, ಇಲ್ಲಿ ಬೀಗ ಹಾಕಿದ್ದಾರೆ. ಸೊ ಹಾಗಾಗಿ ದೇವ್ರ ದರ್ಶನ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ದೂರ ಅಂದ್ರೆ ಹೊರಗಿಂದನೇ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಇಲ್ಲಿಗೆ ಬಂದ್ಬಿಟ್ಟು ವಾರಕ್ಕೆ ಒಂದು ಸಾರಿ ಮಾತ್ರ ಬರ್ತಾರಂತೆ ಇಲ್ಲಿಗೆ ಪೂಜೆ ಮಾಡೋದಕ್ಕೆ ಪೂಜಾರರುಗಳು. ಅದು ಪ್ರತಿ ಶನಿವಾರ ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಬೆಟ್ಟ ಹತ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗ್ತಾರಂತೆ. ಸೊ ಮತ್ತೆ ಇನ್ನು 1 ವಾರ ಗಟ್ಲೆ ಈ ಬೆಟ್ಟ ಹತ್ಕೊಂಡು ಬರೋದಿಲ್ಲ ಅಂತ ಯಾರು ಕೂಡ. ಸೊ ಗೊತ್ತಿರೋರು ಬರ್ತಾರೆ, ಗೊತ್ತಿಲ್ದಿರೋರು ಯಾರು ಕೂಡ ಬರಲ್ಲ. ನಾನು ಗೊತ್ತಿತ್ತು, ಹಾಗಾಗಿ ನನಗೆ ಇದು ಬೆಟ್ಟಕ್ಕೆ ಹೋಗೋದು ದಾರಿ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಪಳ್ಕೊಂಡು ಏನೋ ಮಾಡ್ಕೊಂಡ್ ಬಂದಿದ್ದೆ. ಸೊ ಇದು ಬಂದ್ಬಿಟ್ಟು ಲಕ್ಷ್ಮೀ ದೇವಿ ದೇವಸ್ಥಾನ. ಸೊ ನೋಡ್ತಾ ಇದ್ದಾರೆ ಗೈಸ್, ಇದು ಕೂಡ ಕ್ಲೋಸ್ ಮಾಡಿದ್ರು. ಸೊ ಇಲ್ಲೂ ಕೂಡ ದೇವರ ದರ್ಶನ ಮಾಡೋಕ್ ಆಗ್ಲಿಲ್ಲ. ಸೊ ಹೊರಗಿಂದನೇ ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಸೊ ಬನ್ನಿ. ಸೊ ಇಲ್ಲಿಂದ ಇವಾಗ ನಾನು ಹೋಗ್ಬೇಕು ಕೆಳಗಡೆ. ಸೊ ಇಲ್ಲಿ ಅಂದ್ರೆ ಇಳಿಯೋದು ಭಾರಿ ಕಷ್ಟ ಇದೆ. ಯಾಕೆಂದ್ರೆ ಇವಾಗ ಮಧ್ಯಾಹ್ನ ಸುಡು ಬಿಸಿಲು, ನಡ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಇದೆ. ಸೊ ಇಲ್ಲಿ ನೋಡ್ತಿದ್ರಲ್ಲ ಗಾಯ್ಸ್, ಇಲ್ಲೊಂದು ಕಂಬ ಇದೆಯಲ್ಲ, ಈ ಕಂಬ ಬಂದ್ಬಿಟ್ಟು ನಮಗೆ ಕೆಳಗಡೆಯಿಂದ ಒಂದು ಗೋಪುರದ ತರ ಕಾಣುತ್ತೆ. ಸೊ ಮೇಲ್ ಬಂದು ನೋಡಿದಾಗ ಇದು ಒಂದೇ ಒಂದು ಬಂಡೆಯ ಮೇಲೆ ಒಂದು ಕೆತ್ತಿರುವಂತ ನಾಮ ಕೆತ್ತಿರೋದು. ಸೊ ನೋಡ್ತಿರಲ್ಲ ಗಾಯ್ಸ್, ಎರಡು ರೂಮ್ ಇದೆ. ಅಂದ್ರೆ ಆ ಕಡೆ ತಿಮ್ಮಪ್ಪನ ರೂಮ್, ಈ ಕಡೆ ಲಕ್ಷ್ಮೀ ದೇವಿ ರೂಮ್. ಸೊ ಈ ಬೆಟ್ಟದ ಮೇಲೆ ಒಂದೇ ಒಂದು ಸಣ್ಣದಾಗಿ ದೇವಸ್ಥಾನ ಇದೆ. ಸೊ ನೋಡ್ತಾ ಇರೋ ಗಾಯ್ಸ್, ಈ ಕಂಬ ನಮಗೆ ಒಂದು ಮಂಟಪ ತರ ಕಾಣಿಸುತ್ತೆ. ಹಾಗಾಗಿ ಇದು ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬನ್ನಿ, ಇಲ್ಲಿಂದ ಇವಾಗ ನಾವು ಈಗ ಕೆಳಗಡೆ ಹೋಗ್ಬೇಕು. ಬನ್ನಿ. ಸೊ ಗೈಸ್, ಫೈನಲಿ ನಾನು ಈ ಬೆಟ್ಟ ಕೆಳಗಡೆ ಇಳಿದಾಯ್ತು. ಸೊ ಇಲ್ಲಿಂದ ನಾನು ಇವಾಗ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ. ಸೊ ಗೈಸ್, ನೀವು ಕೂಡ ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾನು ಸಂಪೂರ್ಣ ಮಾಹಿತಿ ಒಂದಿನ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್.